ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಜಯಬೇರಿ ಬಳಿಕ ಬಿಜೆಪಿ ಮತ್ತೊಂದು ರಾಜ್ಯವನ್ನ ಕಳ್ಕೊಂಡಂತಾಗಿದೆ. ಈಗ ದೇಶದಲ್ಲಿ ಒಟ್ಟು 15 ರಾಜ್ಯಗಳಲ್ಲಿ ಮಾತ್ರವೇ ಉಳಿದಿದೆ. 2019ರಲ್ಲಿ ಈ ಸಂಖ್ಯೆ 21 ಇತ್ತು. 4 ವರ್ಷದಲ್ಲಿ 15ಕ್ಕೆ ಇಳಿದಿದೆ. 15 ಅಂತ ಹೇಳಿದ್ರೆ 15ರಲ್ಲೂ ಕೂಡ ಬಿಜೆಪಿ ತನ್ನ ಸ್ವಂತ ಸರ್ಕಾರವನ್ನು ನಡೆಸ್ತಾ ಇಲ್ಲ. ಅದರಲ್ಲಿ ಬಿಜೆಪಿಗೆ ಪೂರ್ಣವಾಗಿ ಬಹುಮತ ಇರೋದು ಕೇವಲ 6 ರಾಜ್ಯಗಳಲ್ಲಿ ಮಾತ್ರ. ಅಂದರೆ ದೇಶದಲ್ಲಿ ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಈಗ ಬಿಜೆಪಿ ಸ್ವಂತ ಬಲದಲ್ಲಿ ಅಧಿಕಾರದಲ್ಲಿದೆ. ಇನ್ನುಳಿದ 10 ರಾಜ್ಯಗಳಲ್ಲಿ ಮೈತ್ರಿ ಸರ್ಕಾರ ನಡೆಸ್ತಾ ಇದೆ. ಇದರಲ್ಲೂ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚು ಸರ್ಕಾರಗಳಿವೆ. ಸಣ್ಣ ಸಣ್ಣ ಸರ್ಕಾರಗಳು, ಸಣ್ಣ ಸಣ್ಣ ರಾಜ್ಯಗಳು. ಸರ್ಕಾರ ಸಣ್ಣದು ಅಂತ ಹೇಳಕ್ಕೆ ಬರಲ್ಲ, ಸಣ್ಣ ಸಣ್ಣ ರಾಜ್ಯಗಳು. ವಿಶ್ವದ ಅತಿ ದೊಡ್ಡ ಪಕ್ಷ ಅಂತ ಹೇಳ್ಕೊಳ್ಳೋ ಬಿಜೆಪಿಗೆ ಈಗ ದಕ್ಷಿಣ ಭಾರತದಲ್ಲಿ ನೆಲೆಯೇ ಇಲ್ಲದಂತಾಗಿದೆ. ಅದು ಅಧಿಕಾರದ ದೃಷ್ಟಿಯಿಂದ. ಸಂಘಟನಾತ್ಮಕವಾಗಿ ಬಿಜೆಪಿಗೆ ಕಳೆದ ಬಾರಿ ಅಷ್ಟೇ, ಈ ಬಾರಿ ಕೂಡ ಇಲ್ಲಿ ಓಟ್ ಬಿದ್ದಿದೆ. ಅವರ ಇಲ್ಲಿ ಕರ್ನಾಟಕದಲ್ಲಿ ಅವರ ಸ್ಟ್ರೆಂತ್ ಉಳ್ಕೊಂಡಿದೆ, ಜಾಸ್ತಿ ಆಗಿಲ್ಲ ಅಂದರೂ ಕೂಡ ಉಳ್ಕೊಂಡಿದೆ. ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ನ ರಿಪ್ಲೇಸ್ ಮಾಡಿ ಅವರ ಬೇಸನ್ನು ಬಿಜೆಪಿಯವರು ಡೆವಲಪ್ ಮಾಡ್ಕೊಳ್ತಾ ಇದ್ದಾರೆ. ತಮಿಳುನಾಡು, ಕೇರಳದಲ್ಲಿ ಟ್ರೈ ಮಾಡ್ತಿದ್ದಾರೆ. ಇನ್ನೂ ಕೂಡ ರಿಸಲ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿಲ್ಲ. ಆ ರೀತಿ ನೆಲೆ ಬಗ್ಗೆ ಹೇಳ್ತಾ ಇಲ್ಲ. ಸರ್ಕಾರ ಹೊಂದಿರೋ ನೆಲೆ ಇಲ್ಲ. ಬಿಜೆಪಿಗೆ ನರೇಂದ್ರ ಮೋದಿ ಅವರ ನಾ ಖಾವುಂಗಾ ನಾ ಖಾನೆ ದುಂಗಾ ಅನ್ನೋ ಹೇಳಿಕೆ, ಭ್ರಷ್ಟಾಚಾರ ಮುಕ್ತ ಆಡಳಿತ ಅನ್ನೋ ಇಮೇಜ್ಗೆ ರಾಜ್ಯ ಮಟ್ಟದಲ್ಲಿ ಪೆಟ್ಟು ಬೀಳೋಕೆ ಶುರುವಾಗಿದೆ. ಯಾಕಂದರೆ ಮೋದಿಯವರ ಮೇಲೆ ಯಾವುದೇ ಆರೋಪ ಮಾಡಿದ್ರೂ ಕೂಡ ನಿಲ್ಲಲ್ಲ. ಭ್ರಷ್ಟಾಚಾರದ ಆರೋಪ ಮಾಡಿದ್ರೆ ಅವರಿಗೆ ಅಂಟಲ್ಲ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಅವ್ರನ್ನ ಭ್ರಷ್ಟರು ಅಂತ ಹೇಳಿದ್ರೆ ಜನ ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ರಾಜ್ಯ ಸರ್ಕಾರಗಳಲ್ಲಿ, ಬಿಜೆಪಿಯೇ ಅಧಿಕಾರದಲ್ಲಿರೋ ರಾಜ್ಯ ಸರ್ಕಾರದಲ್ಲಿ ಮೋದಿಯವರು ಡಬಲ್ ಇಂಜಿನ್, ನಮ್ಮದೇ ಸರ್ಕಾರ ರೀ ಇದು, ನಮ್ಮವರೇ ನಡೆಸೋದ್ರಿ, ನಾನು ಹೇಳಿ ಸರಿಯಾಗಿ ನಡೆಸ್ತೀನಿ ರೀ ಸರ್ಕಾರಗಳನ್ನು ರಾಜ್ಯದ್ದು ಕೂಡ, ನಮ್ಗೆ ಗೊತ್ತು ಹೆಂಗೆ ನಡೆಸಬೇಕು ಅಂತ ಹೇಳಿ ಸಪೋರ್ಟ್ ಮಾಡಿ, ನೀವು ನನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಮೋದಿಯವರು ಪ್ರಚಾರ ಮಾಡಿದ್ರು ಕೂಡ ರಾಜ್ಯದಲ್ಲಿ ಬಿಜೆಪಿಯನ್ನು ಎಲ್ಲ ಕಡೆ ಜನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಬಿಜೆಪಿಗೆ ಈ ಡಬಲ್ ಇಂಜಿನ್ ವಿಚಾರವನ್ನು ಮುಂದಿಟ್ಕೊಂಡು ಹೋದಾಗ ಹಿನ್ನಡೆಯಾಗಿದೆ. ರಾಜ್ಯಗಳಲ್ಲೂ ಕೂಡ ಪ್ರಭಾವಿ ನಾಯಕರಿದ್ದಾಗ ಬಿಜೆಪಿಗೆ ಸಕ್ಸಸ್ ಸಿಕ್ಕಿದೆ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ, ಹಿಮಂತ ಸರ್ಮಾ ಬಿಸ್ವಾ, ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶ್, ಇಂಥ ಲೀಡರ್ಗಳು ಸ್ಥಳೀಯ ಮಟ್ಟದಲ್ಲಿ ಗಟ್ಟಿಮುಟ್ಟಾಗಿದ್ದಾಗ ಆವಾಗ ಡಬಲ್ ಇಂಜಿನ್ ಅಂತ ಹೇಳಿದಾಗ ವರ್ಕ್ ಆಗಿದೆ. ಅದು ಬಿಟ್ಟು ಲೈಟ್ ವೆಯ್ಟ್ ಸಿ ಎಂಗಳನ್ನು ಇಟ್ಕೊಂಡು ಹೈಕಮಾಂಡನ್ನೇ ಮುಂದಿಟ್ಟು ನಾವು ಪ್ರಚಾರ ಮಾಡ್ತೀವಿ ಅಂತ ಹೋದಾಗ, ಮೋದಿ ಇಮೇಜನ್ನೇ ವಿಧಾನಸಭೆಯಲ್ಲೂ ಪಣಕ್ಕಿಡ್ತೀವಿ ಅಂತ ಹೋದಾಗ ಬಿಜೆಪಿಗೆ ಹಿನ್ನಡೆ ಆಗಿರೋದೇ ಜಾಸ್ತಿ. ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಂತೂ ಕಾಂಗ್ರೆಸ್ ದೊಡ್ಡ ಸಾಧನೆ ಏನು ಮಾಡಿದೆ ಅಂತ ಹೇಳಿದ್ರೆ, ಇದುವರೆಗೂ ಆಗದೆ ಇರೋದು ಏನಾಗಿದೆ ಅಂತ ಹೇಳಿದ್ರೆ, ಬಿಜೆಪಿಯ ಹಣೆ ಮೇಲೆ ಭ್ರಷ್ಟರ್ ಅನ್ನೋ ಸೀಲನ ಗುದ್ದುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ಈ ಬಾರಿ ಚುನಾವಣೆಯಲ್ಲಿ. ಈ ಬಾರಿ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದ ಇಶ್ಯೂ ಏನು, ಉಚಿತ ಕೊಡುಗೆಗಳ ಜೊತೆಗೆ 40% ಸರ್ಕಾರ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿದೆ. ಹಾಗಿದ್ರೆ ಬಿಜೆಪಿಯ ಸುವರ್ಣ ಯುಗ ಮುಗಿಯೋಕೆ ಶುರುವಾಯಿತಾ? ಬಿಜೆಪಿ ಈಗ ಪೀಕ್ನಿಂದ, ಅಂದರೆ ಎಲ್ಲ ಪಕ್ಷಗಳಿಗೂ ಪೀಕ್ ಅಂತಿರುತ್ತೆ, ಡೌನ್ ಅಂತಿರುತ್ತೆ, ಅಥವಾ ಮಿಡಲ್ ಗ್ರೌಂಡ್ ಅಂತಿರುತ್ತೆ. ಈಗ ಬಿಜೆಪಿ ಪೀಕ್ನಿಂದ ಮಿಡಲ್ ಗ್ರೌಂಡ್ ಕಡೆಗೆ ಇಳಿತಾ ಇದೆಯಾ? ಇದು 2024ರ ಲೋಕಸಭಾ ಎಲೆಕ್ಷನ್ ಮೇಲೆ ಏನಾದರೂ ಪರಿಣಾಮ ಬೀರಬಹುದಾ? ಆ್ಯಕ್ಚುಲಿ ಬೇರೆದೇ ರೀತಿ ನಡೆಯುತ್ತೆ, ಅದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನು ಕಡೆ ತನಕ ನೋಡ್ತಾ ಹೋಗಿ. ಭಾರತದಲ್ಲಿ ಬಿಜೆಪಿ ಪ್ರಾಬಲ್ಯ ಹೇಗಿದೆ? ಕಳೆದ 5 ವರ್ಷಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ ನೋಡೋದಾದ್ರೆ, ಒಟ್ಟು ನಡೆದಂತಹ ವಿಧಾನಸಭಾ ಚುನಾವಣೆಗಳು 31, ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರದಲ್ಲಿರೋ ರಾಜ್ಯಗಳು 8, ಬಿಜೆಪಿಯ ಮೈತ್ರಿ ಸರ್ಕಾರಗಳನ್ನ ಕೂಡ ಸೇರಿಸಿದ್ರೆ 15 ರಾಜ್ಯ ಆಗುತ್ತೆ. ಇದರಲ್ಲಿ ಕಾಂಗ್ರೆಸ್ಗೆ ಎಷ್ಟು ಬಂದಿದೆ? ಎಷ್ಟು ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ 3ರಲ್ಲಿ ಮಾತ್ರ ಗೆದ್ದಿದೆ. ಮೈತ್ರಿ ಸರ್ಕಾರಗಳನ್ನ ಕೂಡ ಸೇರಿಸಿದ್ರೆ ಕಾಂಗ್ರೆಸ್ದು 9 ಆಗುತ್ತೆ. ಇನ್ನು ರೀಜನ್ ವೈಸ್ ನೋಡಿದ್ರೆ, ಪ್ರದೇಶವಾರು ನೋಡಿದ್ರೆ, ಈಶಾನ್ಯ ಭಾರತ, ಇಲ್ಲಿ ಸ್ಪಷ್ಟ ಬಹುಮತದ ಸರ್ಕಾರ ಬಿಜೆಪಿ ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ, ಅಸ್ಸಾಂ, ಮಣಿಪುರದಲ್ಲಿ, ತ್ರಿಪುರಾ, ಅರುಣಾಚಲದಲ್ಲಿದೆ. NDA ಮೈತ್ರಿ ಸರ್ಕಾರ ಎಲ್ಲೆಲ್ಲಿದೆ ಈಶಾನ್ಯದಲ್ಲಿ ಅಂತ ನೋಡೋದಾದ್ರೆ, ನಾಗಾಲ್ಯಾಂಡ್ನಲ್ಲಿ ನ್ಯಾಷನಲಿಸ್ಟ್ ಡೆಮೊಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿ NDPP ನೇತೃತ್ವದಲ್ಲಿ ಬಿಜೆಪಿ ಅಲ್ಲಿ ಜೂನಿಯರ್ ಪಾರ್ಟ್ನರ್, ಮಿಜೋರಾಂನಲ್ಲಿ ಮಿಜೋ ನ್ಯಾಷನಲ್ ಫ್ರಂಟ್ ಜೊತೆಗೆ ಬಿಜೆಪಿ ಅಧಿಕಾರದಲ್ಲಿದೆ. ಸಿಕ್ಕಿಂನಲ್ಲಿ ಬಿಜೆಪಿಗೆ ಯಾವುದೇ ಶಾಸಕರು ಇಲ್ಲದೆ ಹೋದರೂ ಕೂಡ NDA ಒಕ್ಕೂಟದ ಅಂಗಪಕ್ಷ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಇಲ್ಲಿ ಸರ್ಕಾರ ರಚಿಸಿದೆ. ಸೊ ಅವರು ನಾವು NDA ಅಂತ ಅವ್ರು ಹೇಳ್ಕೋಬಹುದು. ಈ ರೀತಿ ಈಶಾನ್ಯದ 8 ರಾಜ್ಯಗಳಲ್ಲಿ ಒಟ್ಟು 498 ಶಾಸಕರಿದ್ದಾರೆ. ಈ ಪೈಕಿ ಬಿಜೆಪಿಯ ಬಲ 206 ಶಾಸಕರು, ಅಂದರೆ 41.3%. ಅದೇ ರೀತಿ ಈಶಾನ್ಯ ರಾಜ್ಯಗಳಲ್ಲಿನ ಒಟ್ಟು 25 ಸಂಸದರ ಪೈಕಿ ಬಿಜೆಪಿ ಪಾಲು 15 ಸಂಸದರು, ಅಂದರೆ 60%. ಏನೋ ಪಶ್ಚಿಮ ಭಾರತ ಸ್ಪಷ್ಟ ಬಹುಮತದ ಸರ್ಕಾರ ಬಿಜೆಪಿದಲ್ಲಿದೆ, ಕೇವಲ ಗುಜರಾತ್ನಲ್ಲಿ ಮಾತ್ರ ಇದೆ. NDA ಮೈತ್ರಿ ಸರ್ಕಾರ ಇರೋದಿಲ್ಲಿ ಮಹಾರಾಷ್ಟ್ರವನ್ನು ಕೂಡ ನಾವು ಬಿಜೆಪಿ ಅಂದರೆ 72%. ಇಲ್ಲೂ ಕೂಡ ನೋಡಿ ರಾಜ್ಯಗಳ ಮಟ್ಟಿಗೆ ಬಂದಾಗ ಬಿಜೆಪಿಯ ಸ್ಟ್ರೆಂತ್ ಎಷ್ಟು ಕಾಣುತ್ತೋ
ಅಂದರೆ ಪಾರ್ಲಿಮೆಂಟಿಗೆ ಬಂದಾಗ BJPಯ ಸ್ಟ್ರೆಂತ್ ಬಹಳ ಜಾಸ್ತಿ ಕಾಣುತ್ತೆ. ಇದು ದೇಶವ್ಯಾಪಿ ನಿಮಗೆ ಇದು ಗಮನಕ್ಕೆ ಬರ್ತಾ ಹೋಗುತ್ತೆ. ಇನ್ನು ಪೂರ್ವ ಭಾರತದ ವಿಚಾರಕ್ಕೆ ಬಂದಾಗ ಬಿಜೆಪಿ ಅಧಿಕಾರ ಯಾವ ರಾಜ್ಯಗಳಲ್ಲೂ ಕೂಡ ಇಲ್ಲ. ಬಿಹಾರದಲ್ಲಿ ಇವರು ಮೈತ್ರಿ ಮಾಡ್ಕೊಂಡಿದ್ರು ನಿತೀಶ್ ಕುಮಾರ್ ಜೊತೆಗೆ, ಅದು ಬಿದ್ದು ಹೋಗಿದೆ. ಈಗ ಬಿಜೆಪಿಯ ಎದುರಾಳಿಗಳೊಂದಿಗೆ ನಿತೀಶ್ ಕುಮಾರ್ ಸೇರ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ ಅಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್, ಜಾರ್ಖಂಡ್ನಲ್ಲಿ JMM ಮತ್ತು ಒಡಿಶಾದಲ್ಲಿ BJD ಸರ್ಕಾರಗಳ ಅಸ್ತಿತ್ವ ಇದೆ. ಇಲ್ಲಿ ಒಟ್ಟು 772 ಶಾಸಕರ ಪೈಕಿ, ಇದು ಇಂಟ್ರೆಸ್ಟಿಂಗ್ ನೋಡಿ, 722 ಶಾಸಕರ ಪೈಕಿ 196 BJಪಿಯವರಿದ್ದಾರೆ, ಕೇವಲ 27%. ಅದೇ ರೀತಿ ಈ ರಾಜ್ಯಗಳ ಒಟ್ಟು 177 ಸಂಸದರ ಪೈಕಿ 54% BJಪಿಯ ಸಂಸದರಿದ್ದಾರೆ, 46%. ಡಿಫರೆನ್ಸ್ ನೋಡಿ. ಇನ್ನು ಉತ್ತರ ಭಾರತದ ವಿಚಾರಕ್ಕೆ ಬಂದಾಗ ಸ್ಪಷ್ಟ ಬಹುಮತದ ಸರ್ಕಾರ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ನಲ್ಲಿವೆ. ಮೈತ್ರಿ ಸರ್ಕಾರ ಹರಿಯಾಣದಲ್ಲಿ ಜನನಾಯಕ್ ಜನತಾ ಪಕ್ಷದ ಬೆಂಬಲದಲ್ಲಿ BJಪಿ ನಡೆಸ್ತಾ ಇದೆ. ಉತ್ತರ ಭಾರತದಿಂದ ಒಟ್ಟು 818 ಶಾಸಕರು ಚುನಾಯಿತರಾಗ್ತಾ ಇದ್ದು, ಇಲ್ಲಿ BJಪಿಯ ಶಾಸಕರ ಸಂಖ್ಯೆ 377 ಇದೆ, 46% ಪಾಲಿದೆ. ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ 189 ಸಂಸದರ ಪೈಕಿ BJಪಿ 98 ಸಂಸದರನ್ನು ಹೊಂದಿದೆ, ಅಂದರೆ 52% ಆಗುತ್ತೆ. ಇನ್ನು ಮಧ್ಯ ಭಾರತ ವಿಚಾರಕ್ಕೆ ಬಂದರೆ ಸ್ಪಷ್ಟ ಬಹುಮತದ ಸರ್ಕಾರ ಮಧ್ಯಪ್ರದೇಶದಲ್ಲಿದೆ. ಮಧ್ಯಪ್ರದೇಶದಲ್ಲಿ BJಪಿ ಸರ್ಕಾರ ಇದ್ದರೆ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ. ಇಲ್ಲೊಟ್ಟು 420 ಶಾಸಕರು ಚುನಾಯಿತರಾಗಿದ್ದು, ಅದರಲ್ಲಿ 144 ಮಂದಿ BJಪಿಯವರು, ಅಂದರೆ 34%. ಅದೇ ರೀತಿ 40 ಸಂಸದರ ಪೈಕಿ 37 ಜನ BJಪಿಯವರು. ಸೆಂಟ್ರಲ್ ಇಂಡಿಯಾದಲ್ಲಿ 92% MP ಗಳು BJಪಿಯವರು, ಶಾಸಕರು ಬರೀ 34% ಮಾತ್ರ. ಇನ್ನು ದಕ್ಷಿಣ ಭಾರತದ ವಿಚಾರಕ್ಕೆ ಬಂದರೆ ಇಲ್ಲಿ ಕರ್ನಾಟಕದ ಸೋಲಿನ ಬಳಿಕ ಯಾವ ರಾಜ್ಯದಲ್ಲೂ ಕೂಡ BJಪಿ ಅಧಿಕಾರದಲ್ಲಿಲ್ಲ, ಮೈತ್ರಿಕೂಟಗಳು ಕೂಡ ಇಲ್ಲ. ದಕ್ಷಿಣ ಭಾರತದಲ್ಲಿ ಒಟ್ಟು 923 ಶಾಸಕರಿದ್ದಾರೆ. ಈ ಪೈಕಿ BJಪಿ ಶಾಸಕರು ಕೇವಲ 95, ಅಂದರೆ 10% ಮಾತ್ರ. ಒಟ್ಟು 130 ಲೋಕಸಭಾ ಸಂಸದರು ದಕ್ಷಿಣ ಭಾರತದ 5 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶವನ್ನು ಪ್ರತಿನಿಧಿಸುತ್ತಾರೆ. ಈ ಪೈಕಿ BJಪಿ ಕೇವಲ 29 ಸಂಸದರನ್ನು ಹೊಂದಿದೆ, ಅಂದರೆ 22%ನಷ್ಟು. ಈ ಪೈಕಿ 25 ಸಂಸದರು ಕರ್ನಾಟಕದವರೇ ಆಗಿದ್ದಾರೆ, ಸುಮಲತಾ ಅವರನ್ನ ಸೇರಿಸ್ಕೊಂಡ್ರೆ 26. ತೆಲಂಗಾಣದಿಂದ 4 ಸಂಸದರಿದ್ದಾರೆ. ಒಟ್ಟಲ್ಲಿಗೆ 29 ಅಲ್ಲ 30 ಆಗುತ್ತೆ. ಸುಮಲತಾ ಅವರನ್ನ ಸೇರಿಸ್ಕೊಂಡ್ರೆ, ಅವರು ಇತ್ತೀಚೆಗೆ ಬಂದವರಲ್ಲ, BJಪಿ ಸಪೋರ್ಟ್ ಮಾಡಿದವರಲ್ಲ, ಅವ್ರನ್ನ ಬಿಟ್ಟರೆ BJಪಿದು ಅಂತ ಗೆದ್ದವರು 29. ಸೊ ಈಗಾಗಲೇ ಹೇಳಿದಂತೆ ಒಟ್ಟಾರೆಯಾಗಿ 2019ರಲ್ಲಿ 21 ರಾಜ್ಯಗಳಲ್ಲಿ ಸರ್ಕಾರದಲ್ಲಿದ್ದ BJಪಿ ಈಗ 15ಕ್ಕೆ ಕುಸಿದಿದೆ. ಅದರಲ್ಲೂ ಕರ್ನಾಟಕದಲ್ಲಂತೂ ಹೀನಾಯವಾಗಿ ಸೋತಿದೆ. ಕರ್ನಾಟಕದ ಸೋಲಿಗೆ ನಾನಾ ಕಾರಣಗಳಿದ್ರೂ 40% ಕಮಿಷನ್, ಭ್ರಷ್ಟಾಚಾರ ಆರೋಪ ಮುಖ್ಯವಾಗಿತ್ತು. ಇದು ನರೇಂದ್ರ ಮೋದಿಯವರ ಒಂಥರ ಅನ್ಕರಪ್ಟಿಬಲ್ ಇಮೇಜ್ ಇತ್ತಲ್ಲ, ಅದಕ್ಕೆ ಏಟ್ ಕೊಟ್ಟಂತಾಗಿದೆ. ನರೇಂದ್ರ ಮೋದಿಯವರೇ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಎಷ್ಟೇ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರೂ ಕೂಡ ಇದುವರೆಗೂ ಅದು ಫಲ ಕೊಟ್ಟಿರಲಿಲ್ಲ. ಆದರೆ ಅವರು ನೋಡಿ, ಡಬಲ್ ಇಂಜಿನ್, ನಮ್ಮದೇ ಸರ್ಕಾರ ಇದು, ನನ್ನ ನೋಡಿ ಓಟ್ ಹಾಕಿ ಅಂಥೇಳಿ ಅಧಿಕಾರಕ್ಕೆ ತಂದಂಥ ರಾಜ್ಯಗಳು ನೋಡ್ರಿ. ಅವ್ರು CM ನಾವು ನೇಮಕ ಮಾಡಿರೋ, ಹೈಕಮಾಂಡ್ ನೇಮಕ ಮಾಡಿರೋ CM, ನಾವು ಹೇಳ್ದಂಗೆ ಅವ್ರು ಕೆಲಸ ಮಾಡ್ತಾರ್ರಿ, ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಓಟ್ ಕೇಳಿದ್ರು ಕೂಡ ಕಾಂಗ್ರೆಸ್ ಈ ಭ್ರಷ್ಟಾಚಾರದ ಆರೋಪವನ್ನು ಮುಂದಿಟ್ಟುಕೊಂಡು ದೊಡ್ಡ ಪ್ರಮಾಣದ ಎಲೆಕ್ಷನ್ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಅಂದರೆ ನರೇಂದ್ರ ಮೋದಿಯವರ ಹಣೆ ಮೇಲೆ ನೇರವಾಗಿ ಭ್ರಷ್ಟಾಚಾರದ ಸೀಲನ್ನು ಒತ್ತುವಲ್ಲಿ ಅಥವಾ ಒತ್ತಿದರೂ ಕೂಡ ಅದರಿಂದ ಸರಿಯಾದಂತಹ ಮತಗಳನ್ನು ಪಡೆಯುವಲ್ಲಿ ಕಾಂಗ್ರೆಸ್ಗೆ ಸಕ್ಸಸ್ ಸಿಕ್ಕಿರಲಿಲ್ಲ. ಆದರೆ ನರೇಂದ್ರ ಮೋದಿಯವರ ನೇತೃತ್ವದ BJಪಿ ಮೇಲೆ, ಅದರ ಹಣೆ ಮೇಲೆ, ರಾಜ್ಯಗಳ ಹಣೆ ಮೇಲೆ ಸೀಲನ್ನು ಹೊಡೆದು ಅದನ್ನು ಪ್ರಚಾರ ಮಾಡಿ ಅದಕ್ಕೆ ಓಟನ್ನು ಪಡೆಯುವಲ್ಲಿ, ಸರ್ಕಾರವನ್ನು ಗಳಿಸಿಕೊಳ್ಳುವಲ್ಲಿ, ಚುನಾವಣೆ ಗೆಲ್ಲುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಈ ಕ್ಷಣಕ್ಕಿದು ಆರೋಪ, ಕೇವಲ ಆರೋಪ ಇರ್ಬೋದು. ಮುಂದೆ ಅವರು ಅದನ್ನು ತನಿಖೆ ಮಾಡ್ಬೋದು, ಮಾಡದೇ ಇರ್ಬೋದು, ಸಾಬೀತಾಗ್ಬೋದು, ಸಾಬೀತಾಗದೇ ಇರ್ಬೋದು. ಆದರೆ PCM 40% ಸರ್ಕಾರ ಅನ್ನೋ ಕ್ಯಾಂಪೇನ್ಗಳ ಮೂಲಕ ಜನರಿಗೆ ಕಮ್ಯುನಿಕೇಟ್ ಮಾಡಿ ಅದನ್ನು ಇವರು ಭ್ರಷ್ಟರು ಅಂತ ಅವರಿಗೆ ಮನವೊಲಿಸಿ, ಜೊತೆಗೊಂದಿಷ್ಟು ಉಚಿತಗಳ ಭರವಸೆಯನ್ನು ಕೊಟ್ಟು ಈ ಕಾಂಬಿನೇಷನ್ನಲ್ಲಿ BJಪಿಯನ್ನು ಸೋಲಿಸಿ ಅಧಿಕಾರಕ್ಕೆ ಬರುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಇವರು ಭ್ರಷ್ಟರು ಅಂತ ಹೇಳಿ ಅಧಿಕಾರಕ್ಕೆ ಬರುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಇದು ಬಹಳ ಇಂಪಾರ್ಟೆಂಟ್. ಈ ಹಿಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ನವರು ರಫೇಲ್ ಅಂತ ಹೇಳಿದ್ರೆ BJಪಿಯವರು ಬೋಫೋರ್ಸ್ ಅಂತ ಇದ್ರು. ಇನ್ನೊಂದು ಯಾವುದೋ ಹೇಳಿದರೆ ನ್ಯಾಷನಲ್ ಹೆರಾಲ್ಡ್ ಬಗ್ಗೆ BJಪಿಯವರು ಪ್ರಸ್ತಾಪ ಮಾಡ್ತಾಯಿದ್ರು. ಆದರೆ ರಾಷ್ಟ್ರ ರಾಜಕಾರಣದಲ್ಲಿ ವರ್ಕ್ ಆದ ಅಂಶಗಳು ರಾಜ್ಯದ ಎಲೆಕ್ಷನ್ನಲ್ಲಿ ವರ್ಕ್ ಆಗಿಲ್ಲ. ಪ್ರಧಾನಿ ಮೋದಿಯವರು ತಮ್ಮ ಪ್ರಚಾರ ಸಭೆಗಳಲ್ಲಿ ರಾಜೀವ್ ಗಾಂಧಿ 1 ರೂಪಾಯಿಯಲ್ಲಿ 11 ಪೈಸೆ ಅಷ್ಟೇ ಜನರಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ಸು 90% ಸರ್ಕಾರ ಅಂತ ಹೇಳಿದರು. ಬಟ್ ಅದು ಜಾಸ್ತಿ ಎಫೆಕ್ಟ್ ಆಗಿಲ್ಲ, 40% ಜಾಸ್ತಿ ಎಫೆಕ್ಟ್ ಆಗಿದೆ.
ಇದರ ಜೊತೆಗೆ ಗುತ್ತಿಗೆದಾರರ ಸಂಘ ಪ್ರಧಾನಿಯವರಿಗೇನೆ ಪತ್ರ ಬರೆದಿದ್ದು, ಈಶ್ವರಪ್ಪ ಅವರ ಹೆಸರು ಬರೆದು ಗುತ್ತಿಗೆದಾರರೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಶಾಸಕ ಮಾಡಾಳ್ ಲಂಚ ಪ್ರಕರಣ, ಚಿಲುಮೆ ಹಗರಣ ಇವೆಲ್ಲ ಕಾಂಗ್ರೆಸ್ ಆರೋಪಗಳಿಗೆ ಪುಷ್ಟಿ ನೀಡಿತು. ಒಟ್ಟಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಹಣೆಗೆ ಭ್ರಷ್ಟಾಚಾರದ ಸ್ಟಿಕ್ಕರ್ ಅನ್ನು ಅಂಟಿಸುವಲ್ಲಿ ಈ ಕ್ಷಣಕ್ಕೆ ಯಶಸ್ವಿಯಾಗಿದೆ. ಸ್ಟಿಕ್ಕರ್ ಅಂಟಿಸಿದ್ದು ಮಾತ್ರ ಅಲ್ಲ, ಆ ಸ್ಟಿಕ್ಕರ್ ಅಂಟಿಸಿ ಅದನ್ನೇ ಪ್ರಚಾರ ಮಾಡಿ ಅಧಿಕಾರಕ್ಕೆ ಬರುವಲ್ಲೂ ಕೂಡ ಯಶಸ್ವಿಯಾಗಿದೆ. ಇದನ್ನು ರಿಪೀಟ್ ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಇದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್. ಭ್ರಷ್ಟಾಚಾರದ ಆರೋಪಗಳು ಮಾಡಿದ್ರೆ ನಮ್ಮ ಈ ಮೇಲದ ಅಂಟಲ್ಲ ಅಂತ ಬಿಜೆಪಿ ಅಂದ್ಕೊಂಡಿತ್ತು. ಆದರೆ ಈ ಕ್ಷಣಕ್ಕೆ ಅಂಟಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿದೆ. ಮುಂದೆ ಕಾಂಗ್ರೆಸ್ ಇದನ್ನೇ ದೊಡ್ಡ ಅಸ್ತ್ರ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ನೆಕ್ಸ್ಟ್ ರಾಜಸ್ಥಾನದಲ್ಲಿ, ಛತ್ತೀಸ್ಗಢದಲ್ಲಿ, ಮಧ್ಯಪ್ರದೇಶದಲ್ಲಿ ಇಲ್ಲೆಲ್ಲ ಚುನಾವಣೆ ಆಗೋದಿದೆ. ಈ ರಾಜ್ಯಗಳಲ್ಲೂ ಕೂಡ ನೋಡಿ, ಕರ್ನಾಟಕದಲ್ಲಿ ಅವ್ರನ್ನ ಸೋಲ್ಸಿ ಬಂದ್ವಿ. ಭ್ರಷ್ಟರು ಇದ್ರು, 40% ಸರ್ಕಾರ ಕಮಿಷನ್ ಮಾಡ್ತಾ ಇದ್ರು. ಅದನ್ನೇ ಜನರಿಗೆ ಹೇಳಿದ್ವಿ, ನಾವು ಚುನಾವಣೆಯಲ್ಲಿ ಹೇಳಿದ್ವಿ. ಜನ ಹೆಂಗ್ ರಿಜೆಕ್ಟ್ ಮಾಡಿದ್ರು ಗೊತ್ತಾ? 66 ಇಳಿಸ್ಬಿಟ್ರಿ, ನಮಗೆ 135 ಕೊಟ್ಬಿಟ್ರಿ ಅಂತ ಹೇಳಿ ಪ್ರಚಾರವನ್ನ ಮಾಡ್ತಾರೆ. ಇದನ್ನ ಅಲ್ಲ ಅಂತ ಹೇಳೋದು, ಇಲ್ಲ ನಾವು ಸೋತಿಲ್ಲ ಅಂತ ಹೇಳಕ್ ಆಗೋದಿಲ್ವಲ್ಲ. ಇದು ಶಾರ್ಟ್ ಅಂಡ್ ಮೀಡಿಯಂ ಟರ್ಮ್ ನಲ್ಲಿ ಬಿಜೆಪಿಗೆ ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಅವರಿಗೆ ಉತ್ತರ ಏನು ಕೊಡೋದು ಅಂತ ಯೋಚನೆ ಮಾಡೋಕೆ ಫೋರ್ಸ್ ಮಾಡುತ್ತೆ. ಲಾಂಗ್ ಟರ್ಮ್ನಲ್ಲಿ ಡಿಪೆಂಡ್ಸ್. ಈಗ ಕಾಂಗ್ರೆಸ್ನವರು ಆರೋಪವನ್ನು ಸಾಬೀತು ಮಾಡ್ತಾರಾ, 40% ಕಮಿಷನ್ ಹೊಡೆದವ್ರನ್ನ ಹುಡುಕಿ ಜೈಲಿಗೆ ಹಾಕ್ತಾರಾ, ತನಿಖೆಗೆ ಆದೇಶ ಕೊಟ್ಟು ಕ್ರಮ ಕೈಗೊಳ್ತಾರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್. ಆದರೆ ಶಾರ್ಟ್ ಆ್ಯಂಡ್ ಮೀಡಿಯಂ ಟರ್ಮ್ನಲ್ಲಿ ಬಿಜೆಪಿಗೆ ಇದರಿಂದ ಬಹಳ ಸವಾಲುಗಳನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ. ಆಗಲೇ ಹೇಳಿದ ಹಾಗೆ ಶೀಘ್ರದಲ್ಲಿ ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶ, ತೆಲಂಗಾಣಗಳಲ್ಲಿ ಎಲೆಕ್ಷನ್ ಇದೆ. ಇದರಲ್ಲಿ ರಾಜಸ್ಥಾನ ಬಿಜೆಪಿ ಕಳೆದುಕೊಂಡಿರೋ ರಾಜ್ಯ. ಛತ್ತೀಸ್ಗಢ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಉಳ್ಕೊಂಡಿದೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸರ್ಕಾರವನ್ನು ಮಾಡಿದೆ. ತೆಲಂಗಾಣದಲ್ಲಿ ರಾಷ್ಟ್ರ ರಾಜಕಾರಣದ ಕಡೆಗೆ ದೃಷ್ಟಿ ನೆಟ್ಟಿರೋ BRS ಅನ್ನು ಕಟ್ಟಿ ಹಾಕೋಕೆ ಬಿಜೆಪಿ ತನ್ನ ಸಂಘಟನೆಯನ್ನು ಬಲಗೊಳಿಸ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಈ BRS ಅಥವಾ ಈ ಅದೇನು ಮುಂಚೆ KCR TRS ಅಂತ ಇತ್ತು, ಅದಕ್ಕೆ ಕಾಂಗ್ರೆಸ್ ಪ್ರಮುಖ ಎದುರಾಳಿಯಾಗಿತ್ತು. ಈಗ ಕಾಂಗ್ರೆಸ್ ಜಾಗದಲ್ಲಿ ಬಿಜೆಪಿ ಬೆಳೀತಾ ಇದೆ. ಕಾಂಗ್ರೆಸ್ ವೀಕ್ ಆಗ್ತಾ ಹೋಗ್ತಾ ಇದೆ. ತೆಲಂಗಾಣದಲ್ಲಿ TRS ಅಥವಾ BRSಗೆ ಬಿಜೆಪಿ ಪ್ರಮುಖ ಎದುರಾಳಿಯಾಗಿ ಎಮರ್ಜ್ ಆಗ್ತಾ ಇದೆ. ಸೊ ಈಗ ಈ ರಾಜ್ಯಗಳಲ್ಲೂ ಕೂಡ ಆಗಲೇ ಹೇಳಿದ ಹಾಗೆ ಈ ಭ್ರಷ್ಟಾಚಾರದ ವಿಚಾರಗಳನ್ನು ಇಟ್ಟುಕೊಂಡು, ಕರ್ನಾಟಕದ ಫಲಿತಾಂಶವನ್ನು ಇಟ್ಟುಕೊಂಡು ಬಿಜೆಪಿಯನ್ನು ಕೌಂಟರ್ ಮಾಡ್ಬೋದು ಎದುರಾಳಿಗಳು. 2014 ಪಾರ್ಲಿಮೆಂಟ್ ಚುನಾವಣೆ ಗೆದ್ದ ಬಳಿಕ ರಾಜ್ಯಗಳ ಮೇಲೆ ರಾಜ್ಯವನ್ನು ಗೆಲ್ತಾ ಹೋಗಿದ್ರು. ಸೌತ್ ಇಂಡಿಯಾದ ಕೆಲ ಸ್ಟೇಟ್ಸನ್ನು ಹೊರತುಪಡಿಸಿ ಎಲ್ಲ ಕಡೆ ಕೇಸರಿಮಯ ಆಗಿತ್ತು ದೇಶ. ಆದರೆ ಈಗ ಮತ್ತೆ ಭಾರತದ ಈ ಪೊಲಿಟಿಕಲ್ ಮ್ಯಾಪ್ನಿಂದ ಅಥವಾ ರಾಜಕೀಯ ಪಕ್ಷಗಳ ಸ್ಟ್ರೆಂತ್ ವೈಸ್ ಕಲರ್ ಹಾಕಿ ನೋಡಿದಾಗ ಅಲ್ಲಿ ಕೇಸರಿ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅದಾದ ಬಳಿಕ ಮುಂದಿನ ದೇಶದ ರಾಜಕೀಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋ ಪ್ರಶ್ನೆ ಇದೆ. ಸ್ನೇಹಿತರೆ, ಇಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಜನ ಬೇರೆದೇ ರೀತಿ ವೋಟ್ ಮಾಡ್ತಾರೆ, ರಾಜ್ಯಗಳ ಚುನಾವಣೆ ಬಂದಾಗ ಬೇರೆದೇ ರೀತಿ ವೋಟ್ ಮಾಡ್ತಾರೆ. 2014ರಲ್ಲಿ ಮೋದಿ ಅವರು ಗೆದ್ದ ಬಳಿಕ ಒಂದು ಸ್ವಲ್ಪ ಟೈಮ್ ಪಾರ್ಲಿಮೆಂಟ್ ಚುನಾವಣೆಯ ಪ್ರಭಾವದಿಂದ ರಾಜ್ಯಗಳಲ್ಲೂ ಕೂಡ ಅದು ಕಾಣಿಸೋಕೆ ಸಿಗ್ತಾ ಇತ್ತು. ಆದರೆ ಅದಾದ ಬಳಿಕ 2019ರಲ್ಲಿ ನೋಡಿ, ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ 2014ಕ್ಕಿಂತ ದೊಡ್ಡ ಬಹುಮತದೊಂದಿಗೆ ಒಂದು 20-21 ಸೀಟ್ ಜಾಸ್ತಿ ಗೆಲ್ಲುವ ಮೂಲಕ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು. ಆದರೆ ರಾಜ್ಯಗಳಲ್ಲಿ 2014ರ ಆಸುಪಾಸಿನಲ್ಲಿದ್ದಕ್ಕಿಂತ ಬಲ ಕಮ್ಮಿ ಆಗ್ತಾ ಬಂದಿತ್ತು ಆಲ್ರೆಡಿ ಬಿಜೆಪಿಯದು. ಸೊ ಇವಾಗಲೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಗೇನ್ ಈ ಕ್ಷಣದ ಮಟ್ಟಿಗೆ ನರೇಂದ್ರ ಮೋದಿ ಮತ್ತು ಅವರ ಬಿಜೆಪಿ ಅತ್ಯಂತ ಸ್ಟ್ರಾಂಗ್ ಪೊಸಿಷನ್ನಲ್ಲೇ ಇದ್ದಾರೆ ಲೋಕಸಭಾ ಚುನಾವಣೆಯ ಮಟ್ಟಿಗೆ ಬರೋದಾದರೆ. ಯಾಕಂದರೆ ರಾಜ್ಯದ ಎಕ್ಸಾಂಪಲ್ ತಗೊಳ್ಳಿ, ಬಿಜೆಪಿ ಕರ್ನಾಟಕದಲ್ಲಿ ಜೀವನದಲ್ಲಿ ಯಾವತ್ತೂ ಕೂಡ ಸ್ವಂತ ಬಲದ ಅಧಿಕಾರವನ್ನು ಪಡೆದಿಲ್ಲ. ಬಹುಮತಕ್ಕೆ ಹತ್ತಿರ ಬಂದಿದ್ರು ಅಷ್ಟೇ, 110, 105 ಈ ಥರ ಎಲ್ಲ ಆಗಿದ್ದಾರೆ. ಬಿಟ್ಟರೆ ಮೆಜಾರಿಟಿ ತಗೊಂಡ್ವಪ್ಪ ಅಂತ ಯಾವತ್ತೂ ಬಂದಿಲ್ಲ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ 2019ರಲ್ಲಿ 18ರಲ್ಲಿ ಬಿಜೆಪಿ 105 ಸ್ಥಾನ ಗೆದ್ದಿತ್ತು ವಿಧಾನಸಭೆಯಲ್ಲಿ. ಒಂದು ವರ್ಷದ ಬಿಟ್ಟು ಲೋಕಸಭಾ ಚುನಾವಣೆ ನಡೆದಾಗ, ಈಗ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲೂ 28 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಆ 28 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ವಿಧಾನಸಭಾ ಕ್ಷೇತ್ರಗಳು ಬರ್ತಾವಲ್ಲ, ಅಸೆಂಬ್ಲಿ ಸೆಗ್ಮೆಂಟ್ ವೈಸ್ ಡಿವೈಡ್ ಮಾಡಿ ನೋಡಿದ್ರೆ ಲೋಕಸಭಾ ಚುನಾವಣೆ ಫಲಿತಾಂಶವನ್ನು 170ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಕಂಡಿತ್ತು, ಮುನ್ನಡೆಯನ್ನು ಸಾಧಿಸಿತ್ತು. ಇದೇ ವೋಟರ್ಸ್ ರಾಜ್ಯದಲ್ಲಿ ಒಂಥರ ಹಾಕ್ತಾರೆ, ಲೋಕಸಭಾ ಚುನಾವಣೆಯಲ್ಲಿ ಒಂಥರ ಹಾಕ್ತಾರೆ. ಹಾಗಾಗಿ ಈ ಕ್ಷಣಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಮೇಲೆ ದೊಡ್ಡ ಪರಿಣಾಮದ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಆತುರ ಮಾಡೋದು ಹಾಗಾಗುತ್ತೆ. ನೋಡಬೇಕು ಇನ್ನು ಮುಂದಿನ ರಾಜ್ಯಗಳ ಚುನಾವಣೆಗಳಲ್ಲಿ ಏನಾಗುತ್ತೆ ಅಂಥೇಳಿ. ಅದಾದ ಮೇಲೂ ಕೂಡ ಪ್ರಭಾವ ಬಿದ್ದರೂ ಕೂಡ ಯಾವ ಮಟ್ಟಿಗಿನ ಪ್ರಭಾವ ಬೀರುತ್ತೆ ಅನ್ನೋದು ಸಿಕ್ಕಾಪಟ್ಟೆ ಚರ್ಚಾಸ್ಪದ ಹಾಗೂ ಕ್ವಶನ್ ಮಾರ್ಕ್ ಬರುವಂಥ ವಿಚಾರ. ಯಾಕಂದರೆ ಜನ ರಾಜ್ಯ ಹಾಗೂ ಲೋಕಸಭಾ ಚುನಾವಣೆಗಳನ್ನು ಬೇರೆಯದೇ ರೀತಿಯಲ್ಲಿ ನೋಡ್ತಾರೆ. ಡೇಟಾ ಕೂಡ ಅದನ್ನೇ ಸಾರಿ ಹೇಳ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಬಿಜೆಪಿಗಾಗಿರೋ ಹಿನ್ನಡೆ, ಮುಂದೆ ಆಗಬಹುದಾದ ಹಿನ್ನಡೆ, ಯಾವ ಅಂಶಗಳು ಬಿಜೆಪಿಗೆ ಮುಂದೆ ಮತ್ತಷ್ಟು ಟ್ರಬಲ್ ಕೊಡ್ಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.